ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ. ಈ ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಲ್ರೆಡಿ ನಾವು 1.1, 1.2, 1.3 ಇವುಗಳ ಕುರಿತು ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲೂ ಮನೋವಿಜ್ಞಾನದ ವಿಧಾನಗಳ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದಂತಹ ವಿಧಾನಗಳ ಕುರಿತು ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಯಾವುದಂತಂದ್ರೆ ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ ಮತ್ತು ಪ್ರಾಯೋಗಿಕ ವಿಧಾನ, ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ ಮತ್ತು ಸಹ ಸಂಬಂಧ ವಿಧಾನ. ಈ 7 ವಿಧಾನಗಳ ಕುರಿತು ನಾವು ಈಗಾಗಲೇ ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಕ್ಷೇತ್ರಾಧ್ಯಯನ, ಫೀಲ್ಡ್ ಸ್ಟಡಿ ಅಂತ ಹೇಳಿ ಬರ್ತದೆ ಆಯ್ತಾ. ಸೊ ಈ ಒಂದು ವಿಧಾನದ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲನೇದು, ಈ ವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ಬೇಕಂದ್ರೆ ಕ್ಷೇತ್ರಾಧ್ಯಯನದ ಪೀಠಿಕೆ, ಅದರ ಅರ್ಥ, ಕ್ಷೇತ್ರ ಅಧ್ಯಯನದ ಕ್ರಮಗಳು ಅಥವಾ ಪ್ರಕ್ರಿಯೆ, ಯಾವ ರೀತಿ ಅದನ್ನ ಕಂಡಕ್ಟ್ ಮಾಡ್ಬೇಕು ಅನ್ನೋದನ್ನ, ಮತ್ತು ಕ್ಷೇತ್ರಾಧ್ಯಯನದ ಲಕ್ಷಣಗಳು ಯಾವದವ, ಅದರ ಗುಣಗಳು ಯಾವದವ, ಅವಗುಣಗಳು ಯಾವದವ ಮತ್ತು ಸಮಾರೋಪ. ಇಷ್ಟ ಅಂಶಗಳ ಕುರಿತು ನಾವು ಇವತ್ತ ತಿಳಿದುಕೊಳ್ಳೋದದ. ಮೊದಲನೇದು ಪೀಠಿಕೆ ಅಂತ ಅದ, ಪರಿಚಯ, ಕ್ಷೇತ್ರಾಧ್ಯಯನದ ಪರಿಚಯ. ಮೊದಲನೇದು ನೀವು ತಿಳ್ಕೊಳ್ರಿ, ಸಮೀಕ್ಷಾ ವಿಧಾನ ಅಂತ ಹೇಳಿ ಏನ್ ನಾವು ಅಭ್ಯಾಸ ಮಾಡಿದೇವಲ್ಲ, ಆ ಸಮೀಕ್ಷಾ ವಿಧಾನದಲ್ಲಿ ಒಂದು ಪ್ರಕಾರ ಬರ್ತದೆ. ಅದ್ರ ವಿಧಗಳನ್ನ ಅಭ್ಯಾಸ ಮಾಡಿದಲ್ಲ, ಅದರಲ್ಲಿ ಫೀಲ್ಡ್ ಸ್ಟಡಿ ಅಂತ ಹೇಳಿ ಬರ್ತದೆ. ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಒಂದು ವಿಧಾನ ಬರ್ತದಲ್ಲ, ಆ ವಿಧಾನದ ಮುಂದುವರೆದ ಭಾಗವೇ ಕ್ಷೇತ್ರ ಅಧ್ಯಯನದ. ಇದು ನಾವು ತಾವು ತಿಳ್ಕೊಳ್ಬೇಕು. ಆಮೇಲೆ ಇಲ್ಲಿ ಪರಿಚಯದಲ್ಲಿ ನೋಡ್ಕೊಳ್ರಿ, ಮನೋವಿಜ್ಞಾನದಲ್ಲಿ ಮಾನವನ ವರ್ತನೆಯನ್ನ ಸರಿಯಾಗಿ ಅಧ್ಯಯನ ಮಾಡ್ಬೇಕಾದ್ರೆ ನಾವು ರಿಯಲ್ ಪ್ಲೇಸ್ಗಳಿಗೆ ಹೋಗೋದು ಬಹಳಷ್ಟು ಅವಶ್ಯಕತೆ ಅದ. ಹಿಂಗಾಗಿ ಆ ವರ್ತನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ವ್ಯಕ್ತಿಗಳನ್ನು ಅವರ ಸ್ವಾಭಾವಿಕ ಪರಿಸರದಲ್ಲಿ ನೈಜವಾಗಿ ಅವ್ರು ಎಲ್ಲಿರ್ತಾರಲ್ಲ ಆ ಪರಿಸರಕ್ಕೆ ಹೋಗಿ ನಾವು ಅವ್ರನ್ನ ಅಭ್ಯಾಸ ಮಾಡ್ಬೇಕಾಗ್ತದ. ಅಂತ ಸ್ಥಳಗಳಿಗೆ ಹೋಗಿ ಅಭ್ಯಾಸ ಮಾಡುವಂತ ವಿಧಾನ ಏನದಲ್ಲ, ಅದಕ್ಕ ಸ್ಪೆಷಲಿ ಯಾವ್ದದ ಅಂತಂದ್ರೆ ಕ್ಷೇತ್ರ ಅಧ್ಯಯನ ವಿಧಾನ. ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ನೈಜವಾಗಿ ಅಭ್ಯಾಸ ಮಾಡಲು ಆತ ಇರುವಂತ ಸ್ಥಳಗಳಿಗೆ ಹೋಗಿ ಅಧ್ಯಯನ ಮಾಡಿದ್ದೇ ಆದರೆ ಅದನ್ನ ನಾವು ಏನ್ ಕರಿತೇವೆ ಅಂತಂದ್ರೆ ಕ್ಷೇತ್ರ ಅಧ್ಯಯನ ವಿಧಾನ ಅಂತ ಹೇಳಿ ಕರಿತೇವೆ. ಕ್ಷೇತ್ರಾಧ್ಯಯನ ಅಂತ ಕೂಡ ನಾವು ಇದನ್ನ ಕರಿತೇವಿ. ಫೀಲ್ಡ್ ಸ್ಟಡಿ ಮೆಥಡ್ ಅಂತ ಹೇಳಿ ಕರಿತೇವಿ. ಇದರ ಅರ್ಥವನ್ನ ನೋಡ್ಬೇಕಾದ್ರೆ ಕ್ಷೇತ್ರ ಅಧ್ಯಯನ ವಿಧಾನ ಎಂದರೆ ವ್ಯಕ್ತಿಗಳ ವರ್ತನೆಯನ್ನು ಪ್ರಯೋಗಾಲಯದಲ್ಲಿ ಅಲ್ಲದೆ ಅವರು ದಿನನಿತ್ಯ ಇರುವ ಸ್ವಾಭಾವಿಕ ಪರಿಸರದಲ್ಲಿ ಅಧ್ಯಯನ ಮಾಡುವುದೇ ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಇದ್ರಾಗ ಏನ್ ಹೇಳ್ತಾರಂದ್ರೆ ವಾಕ್ಯದಾಗ, ಪ್ರಾಯೋಗಿಕ ವಿಧಾನದಾಗ ನಾವು ಪ್ರಯೋಗಾಲಯದಲ್ಲಿ ವರ್ತನೆಯನ್ನ ಅಭ್ಯಾಸ ಮಾಡ್ತೀವಿ. ಅದಕ್ಕೊಂದು ಪರ್ಟಿಕ್ಯುಲರ್ ರೂಮ್ ಇರ್ತದ, ಚರಾಂಶಗಳನ್ನೆಲ್ಲ ನಿಯಂತ್ರಿಸಿ ಅದನ್ನ ಅಭ್ಯಾಸ ಮಾಡ್ತೀವಿ. ಓಕೆ, ಅದನ್ನ ವರ್ತನೆಯನ್ನ ಅಭ್ಯಾಸ ಮಾಡ್ತೀವಿ. ಇದತ್ರ ಅಪೋಸಿಟ್ ಅದ. ಪ್ರಯೋಗಾಲಯದಲ್ಲಿ ಹೊರತುಪಡಿಸಿ ಉಳಿದ ಸನ್ನಿವೇಶಗಳಲ್ಲಿ ನೈಜವಾಗಿ ಮಾನವ ಎಲ್ಲಿರ್ತಾನಲ್ಲ ಮನುಷ್ಯ, ಅಲ್ಲಿಗೆ ಹೋಗಿ ಆತನ ವರ್ತನೆಯನ್ನ ಅಭ್ಯಾಸ ಮಾಡೋದಲ್ಲ, ಅದು ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಅನ್ಸ್ಕೊಳ್ತದ. ವ್ಯಾಖ್ಯಾನ ಕೊಡ್ಬೇಕಾದ್ರೆ ವ್ಯಕ್ತಿಗಳ ವರ್ತನೆ ಸಹಜವಾಗಿ ನಡೆಯುವ ಸ್ಥಳದಲ್ಲೇ ಗಮನಿಸಿ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವೇ ಕ್ಷೇತ್ರ ಅಧ್ಯಯನ ವಿಧಾನ ಅಂತ ಹೇಳಿ ನಾವು ಇದಕ್ಕೆ ಡೆಫಿನೇಷನ್ ಆಗಿ ಕೊಡ್ಬೋದು. ಇನ್ನು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ತರಗತಿಯಲ್ಲಿ ಅಥವಾ ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನು ಗಮನಿಸುವುದು. ಆದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನ ಗಮನಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಅವುಗಳನ್ನ ಏನ್ ಮಾಡ್ಬೇಕಲ್ರಿ, ಗಮನಿಸಬೇಕು. ಫಾರ್ ಎಕ್ಸಾಂಪಲ್, ನಾವು ಕ್ಲಾಸ್ ರೂಮ್ದಾಗ ಹೋದ ಕೂಡಲೇ ಈಗ ಎಷ್ಟೋ ಸಲ ನಾವು ಫಸ್ಟ್ ಪೀರಿಯಡ್ ಅದ ಅಂತ ತಿಳ್ಕೊಳ್ರಿ, ನಾವು ಸ್ಟಾಫ್ ರೂಮ್ ದಿಂದ ಹೋಗುತ್ತಕ್ಕ ಅಲ್ಲಿ ಆ ಕ್ಲಾಸ್ ಸೌಂಡ್ ಸಾಕಷ್ಟು ಕೇಳ್ತದೆ, ನಮ್ಗೆ ಗದ್ದಲಾಗ್ತಾ ಇರ್ತಾರೆ ಮಕ್ಕಳೆಲ್ಲ. ಬಟ್ ನೀವು ಹೋದ ಕೂಡಲೇ ಒಮ್ಮೆ ಶಾಂತ ರೀತಿ ಕುಂತು ನಿಮ್ ಕಡೆ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಏನದಲ್ಲ, ಇದು ರಿಯಲ್ ಇದಲ್ಲ, ಅಬ್ಸರ್ವೇಷನ್ ಅಲ್ಲ, ಅಥವಾ ರಿಯಲ್ ಸನ್ನಿವೇಶ ಅಲ್ಲ. ಯಾಕಂದ್ರೆ ಅದ ಕ್ರಿಯೇಟ್ ಆಯ್ತು. ನೀವು ಹೋಗಿ ನಿಂತ ಕೂಡಲೇ ಅವ್ರು ಏನ್ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಇಲ್ಲದೇ ಇರುವಾಗ ಅವ್ರು ಯಾವ ರೀತಿ ವರ್ತನೆ ತೋರ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ಹಿಂಗಾಗಿ ತರಗತಿಯಲ್ಲಿ ಅಥವಾ ಆಟದ ಮೈದಾನದಲ್ಲಿ ಆಟ ಆಡೋತ್ನಾಗೂ ಕೂಡ ಅವ್ರು ಅಬ್ಸರ್ವ್ ಮಾಡಂಗಿಲ್ಲ, ಆಟದಾಗ ಮಗ್ನ ಇರ್ತಾರೆ. ಸೊ ಅಂತ ರಿಯಲ್ ಸಿಚುವೇಶನ್ದಾಗ ಅವ್ರ ವರ್ತನೆಯನ್ನ ಅಭ್ಯಾಸ ಮಾಡೋದಲ್ಲ, ಅದು ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಅನ್ಸ್ಕೊಳ್ತದೆ. ಹಂಗಾದ್ರೆ ಆಟದ ಮೈದಾನ ಮತ್ತು ಕ್ಲಾಸ್ ರೂಮ್ ಅಷ್ಟೇ ಏನ ಅಂತ ಕೇಳವ್ರು ನಾವು, ಅದಷ್ಟೇ ಅಲ್ಲ. ಉಳಿದ ಸನ್ನಿವೇಶ ಒಂದ್ ಮನೆ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ಆಗ್ಬೋದು. ಇವೆಲ್ಲಾ ಸನ್ನಿವೇಶಗಳಲ್ಲಿ ಆ ವ್ಯಕ್ತಿ ಎಲ್ಲೆಲ್ಲಿ ಅಡ್ಡಾಡ್ತಾನಲ್ಲ ಆ ಎಲ್ಲಾ ಸ್ಥಳಗಳಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ಅದು ರಿಯಲ್ ಅಬ್ಸರ್ವೇಷನ್ ಅನ್ಸ್ಕೊಳ್ತದ. ಅದನ್ನ ನಾವು ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಕರಿತೀವಿ. ಇನ್ನು ಪ್ರೊಸೀಜರ್ ಏನೇನದ ನೋಡ್ರಿ, ಪ್ರಕ್ರಿಯೆ ಹೆಂಗದ ಅನ್ನೋದು ನೋಡ್ರಿ. ಒಂದೇದೇನದ ಅಂದ್ರೆ ಅಧ್ಯಯನ ಮಾಡುವ ಸ್ಥಳವನ್ನು ಆಯ್ಕೆ ಮಾಡೋದು. ಈಗ ಉದಾಹರಣೆಗೆ, ಈಗ ಅಪ್ಪ ಅಮ್ಮದು ಒಂದು ಕಂಪ್ಲೇಂಟ್ ಬರ್ತದ, ಯಾರಿಗೆ, ನಿಮ್ ಟೀಚರ್ ಆದವ್ರು ನಿಮಗ್ ಬರ್ತದ, ಏನಂತ, ನಮ್ಮ ಮಗ ಮನಿಯೊಳಗೆ ಬಹಳ ಗದ್ದಲ ಹಾಕ್ತಾನ್ರಿ ಅಂತ ತಿಳ್ಕೊಂಡು. ಓಕೆ, ಸೊ ನಿಮಗ ಆ ವಿದ್ಯಾರ್ಥಿ ಗದ್ದಲ ಹಾಕ್ತಾನ ಅನ್ನೋದು ಗೊತ್ತೇ ಇರಂಗಿಲ್ಲ. ಯಾಕಂದ್ರೆ ಕ್ಲಾಸ್ ರೂಮ್ದಾಗ ಬೆಸ್ಟ್ ಇರ್ತಾನ, ನೀವು ಹೇಳಿದ್ದು ಹೋಮ್ವರ್ಕ್ ಮಾಡ್ತಿರ್ತಾನ, ಎಕ್ಸಾಮ್ದಾಗ ಒಳ್ಳೆ ಮಾರ್ಕ್ಸ್ ತಗೋತಿರ್ತಾನ. ನಿಮ್ಮ ಮುಂದೆ
ಒಳ್ಳೆಯವನ್ ಅನ್ಸ್ಕೋಬೇಕಾದ್ರೆ ಏನೇನ್ ಮಾಡ್ಬೇಕಲ್ಲ ಅದೆಲ್ಲಾ ಕೆಲ್ಸಗಳನ್ನ ಮಾಡ್ತಿರ್ತಾನೆ. ಬಟ್ ಕಂಪ್ಲೇಂಟ್ ಏನ್ ಬಂದದ, ಮನಿಯೊಳಗ್ ಗದ್ಲಾಗ್ತಾನ್ರಿ, ಮಾತ್ ಕೇಳಂಗಿಲ್ಲ ಇಂಥವೆಲ್ಲ. ಸೊ ಅದ್ರ ಸಲುವಾಗಿ ನೀವು ಆ ವಿದ್ಯಾರ್ಥಿಯ ವರ್ತನೆಯನ್ನ ಅಭ್ಯಾಸ ಮಾಡೋ ಸಲುವಾಗಿ ಕ್ಷೇತ್ರ ಅಧ್ಯಯನವನ್ನ ಹಮ್ಮಿಕೊಳ್ಬೇಕಾದ್ರೆ ನೀವು ಮೊದಲನೇ ಮಾಡೋದ್ ಕೆಲಸ ಏನಂತಂದ್ರ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳೋದು. ಆಲ್ರೆಡಿ ಮನೆಯವ್ರು ಹೇಳಿದಾರೆ ಮನಿಯೊಳಗ್ ಹಂಗ್ ಮಾಡ್ತಾನ ಅಂತ ತಿಳ್ಕೊಂಡು. ಸೊ ರಿಯಲಿ ಆತನ ಮನಿ ವಿಸಿಟ್ ಅಂತೂ ಹೋಮ್ ವಿಸಿಟ್ ಅಂತ ಕರಿತೇವಲ್ಲ, ಈಗ ಶಿಕ್ಷಕರು ಹೋಮ್ ವಿಸಿಟ್ ಮಾಡ್ತಾರೆ. ಎದಕ್ ಮಾಡ್ತಾರೆ ಗೊತ್ತದ ನಿಮ್ಗ? ನೀವೇನವ್ರ ಸರ್ ಇಲ್ರಿ ಮ್ಯಾಗಿಂದ ಒತ್ತಡ ಇರ್ತದ, ಅದಕ್ಕೆ ನಾವೆಲ್ಲ ಹೋಗಿ ಹೋಮ್ ವಿಸಿಟ್ ಮಾಡ್ತೇವ್ರಿ. ರಿಯಲ್ ಅದು ಆಕ್ಚುಲಿ ಅದು ಅಲ್ವೇ ಅಲ್ಲ. ಹೋಮ್ ವಿಸಿಟ್ ಮಾಡೋದ್ರಿಂದ ಆ ಮಕ್ಕಳಿಗೆ ನಿಮ್ ಬದ್ಲಿ ಕನ್ಸರ್ನ್ ಹೆಚ್ಚಾಗ್ತದ. ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು ಅಂತ ತಿಳ್ಕೊಂಡು. ನೀವು ಸರ್ಪ್ರೈಸ್ಡ್ ವಿಸಿಟ್ ಮಾಡ್ರಿ ಅಂತ ತಿಳ್ಕೊಳ್ರಿ, ರಿಯಲ್ ಆ ವಿದ್ಯಾರ್ಥಿ ಏನಿದೆ ಅನ್ನೋದು ಗೊತ್ತಾಗ್ತದ, ಮನೆ ವಾತಾವರಣ ಗೊತ್ತಾಗ್ತದೆ, ಎಲ್ಲಾನು ಗೊತ್ತಾಗ್ತದೆ. ಮತ್ ನೀವು ಒಂದ್ ಕೇಸ್ ನಾ ಬರತ್ತನ್ನು ಮತ್ತೆ ಫೋನ್ ಮಾಡಿ ಹೇಳ್ರಿ ಅಂತ ತಿಳ್ಕೊಳ್ರಿ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾ ಅಬ್ಸರ್ವ್ ಇದಕ್ ಬರಕನ್ ಯಾವ್ದು ಹೋಮ್ ವಿಸಿಟ್ ಬರತ್ತಾನ ಹಿಂಗ್ ಹೇಳಿ ಹೋದ್ರಿ ಅಂತ ತಿಳ್ಕೊಳ್ರಿ. ನೀವು ಹೋಗೋದ್ರಾಗ ಬಿಸಿ ಬಿಸಿ ಅವಲಕ್ಕಿ ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರ ಪಾಲಕರು. ಅಲ್ಲಿ ನಿಮ್ಗೆ ರಿಯಲ್ ಗೊತ್ತಾಗಂಗಿಲ್ಲ. ಅದಕ್ಕ ಮಕ್ಕಳ ವರ್ತನೆಯನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಸರ್ಪ್ರೈಸ್ ವಿಸಿಟ್ ಅಂತ ಕರಿತೇವೆ ಅದಕ್ಕ. ಹೋಮ್ ವಿಸಿಟ್ ಯಾವಾಗ್ಲೂ ಸರ್ಪ್ರೈಸ್ಡ್ ಇರಬೇಕು. ಸರ್ಪ್ರೈಸ್ ಹೋಗಿ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಇಲ್ಲಿ ನೀವು ಮೊದಲನೇದು ಆಯ್ಕೆ ಮಾಡ್ಕೊಳ್ಳೋ ಸ್ಥಳ ಯಾವುದು? ಮನೆ ಅಂತ ಆಯ್ತು. ಓಕೆ, ಆಯ್ಕೆ ಮಾಡುವಂತ ಸ್ಥಳದ ಆಯ್ಕೆ ಏನಿರ್ಬೇಕಲ್ಲ ಅದು ಪರ್ಫೆಕ್ಟ್ ಆಗಿ ಆಗ್ಬೇಕು. ಮನೆಯನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಅವ ಯಾವ ಫ್ರೆಂಡ್ಸ್ ಮನೆಗೆ ಹೋಗ್ತಾನ, ಅಲ್ಲಿ ಹೆಂಗ್ ವರ್ತನೆ ಮಾಡ್ತಾನೆ, ಯಾರ ಜೊತೆಗೆ ಆಟ ಆಡಕ್ ಹೋಗ್ತಾನ, ಅಲ್ಲಿ ಯಾವ ರೀತಿ ಇರ್ತಾನೆ. ಯಾಕಂದ್ರೆ ಮಕ್ಕಳ ಸಂಗತಿಯಿಂದ ಆ ವರ್ತನೆಗಳೆಲ್ಲಾನು ದುರ್ವರ್ತನೆಗಳೆಲ್ಲಾನು ಕೂಡ ಬಂದಿರ್ತಾವ. ಹಿಂಗಾಗಿ ಅವೆಲ್ಲಾ ಸ್ಥಳಗಳ ಆಯ್ಕೆ ಮಾಡ್ಕೊಳ್ಳೋದಲ್ಲ ಅದು ಬಹಳ ಇಂಪಾರ್ಟೆಂಟ್. ಬರೇ ಮನೆ ಅಷ್ಟೇ ಅಲ್ಲ, ಆ ವಿದ್ಯಾರ್ಥಿ ಎಲ್ಲೆಲ್ಲಿ ಅಡ್ಡಾಡ್ತಾನೆ ಅವೆಲ್ಲಾನು ಕೂಡ ಸ್ಥಳಗಳ ಆಯ್ಕೆ ಮಾಡೋದು ಏನದಲ್ಲ ವರ್ತನೆ ತಿಳಿದುಕೊಳ್ಳೋ ಸಲುವಾಗಿ ಅದು ಬಹಳ ಇಂಪಾರ್ಟೆಂಟ್ ಅದ. ಅದು ಮೊದಲನೇದು. ಸೆಕೆಂಡ್ ಒನ್, ಅಧ್ಯಯನ ಮಾಡುವ ವರ್ತನೆಯನ್ನ ನಿರ್ಧರಿಸೋದು. ಯಾವ ವರ್ತನೆ ಕುರಿತು ಒಂದು ಕಂಪ್ಲೇಂಟ್ ಅದಲ್ಲ, ಆ ವರ್ತನೆಯನ್ನು ಗುರುತಿಸೋದು ಎರಡನೇ ಕೆಲಸ. ಥರ್ಡ್ ಒನ್, ಮೂರನೇ ಸ್ಟೆಪ್, ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ವರ್ತನೆಯನ್ನು ಗಮನಿಸೋದು. ಒಟ್ಟೆ ಅವನಿಗೆ ಗೊತ್ತಾಗಬಾರ್ದು ನೀವು ಬಂದಿದ್ದ ಹೋಗಿದ್ದ ಅದು ಯಾವುದೂ ಗೊತ್ತಾಗಬಾರ್ದು ವಿದ್ಯಾರ್ಥಿಗೆ. ಸೊ ಆ ರೀತಿ ಅವನನ್ನ ನೀವು ಗಮನಿಸಬೇಕು ಅಂತಂದು. ಫೋರ್ತ್ ಒನ್, ಗಮನಿಸಿದ ಮಾಹಿತಿಯನ್ನು ದಾಖಲಿಸೋದು. ನಿಮ್ಗೆ ಆ ಕ್ಷಣಕ್ಕೆ ಏನೇನು ಅನಿಸವಲ್ಲ ಅದನ್ನೆಲ್ಲ ಇಮಿಡಿಯೇಟ್ ಅವಾಗ ನೋಟ್ ಮಾಡಿ ಇಟ್ಕೊಳ್ಳೋದು. ಮನೆಗೆ ಹೋಗಿ ಮಾಡ್ತಾನಂತಂದ್ರೆ 10 ಅಂಶಗಳನ್ನ ಗಮನಿಸಿದಾಗ ಅದ್ರಾಗ 6 ನೆನಪಾಗ್ತಾವೆ ಮನೆಗೆ ಹೋದ್ ಕೂಡಲೇ. ಸೊ ಹಿಂಗಾಗಿ ಎಲ್ಲ ಅಂಶಗಳನ್ನು ಚಾಚು ತಪ್ಪದೆ ಅಲ್ಲೇ ಬರೆಯುವಂತ ಕೆಲಸವನ್ನ ತಾವು ಮಾಡ್ಕೊಳ್ಬೇಕು. ಆಮೇಲೆ ಕೊನೆಗೆ ಏನಂತಂದ್ರೆ ಮಾಹಿತಿಯನ್ನು ವಿಶ್ಲೇಷಿಸಿ ತೀರ್ಮಾನಕ್ಕೆ ಬರೋದು. ಓಕೆ, ಇದು 5ನೇ ಹಂತ. ಇದ್ರಾಗ ಎಷ್ಟು ಬೇಕಾದ್ರೆ ಸ್ಟೆಪ್ಸ್ ನೀವು ನಿಮಗೆ ಬೇಕಾದಂಗೆ ಅನುಕೂಲ ತಕ್ಕಂತೆ ಮಾಡ್ಕೊಳ್ಳೋದು. ಇವು ಹೇಳಿದ ನೀವೇ ಸ್ಟೆಪ್ಸ್ ಅಂತಲ್ಲ, ನಾ ಈಗಾಗಲೇ ಹೇಳಿದಾನೆ. ಯಾವುದೇ ವಿಧಾನದ ಹಂತಗಳು ಅಂತ ಹೇಳಿ ಬಂದಾಗ ಆಯಾ ಲೇಖಕರು ಬೇರೆ ಬೇರೆ ಪುಸ್ತಕದಲ್ಲಿ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ನಿಮ್ಗೆ ಆ ವಿಧಾನವನ್ನು ಕಂಡಕ್ಟ್ ಮಾಡುವಂತದ್ದು ಒಮ್ಮೆ ತಿಳ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ಹಂತಗಳನ್ನ ನಿಮ್ಗೆ ಅನುಕೂಲ ತಕ್ಕಂತೆ ನೀವು ಯಾವ ರೀತಿ ಬೇಕಾದಂಗೆ ಸ್ಟೆಪ್ ವೈಸ್ ನೀವು ಮಾಡ್ಕೊಳ್ಬಹುದು ಅದನ್ನ. ಮತ್ತೆ ಅದೇನು ಕ್ರಮನೇ ಇರ್ತದ. ಇದು ಒಂದು ವಿಧಾನದ ಏನು ಕ್ರಮಗಳದಾವಲ್ಲ ಇವ ಎಲ್ಲದಕ್ಕೂ ಕೂಡ ಹೆಚ್ಚು ಕಡಿಮೆ ಅಪ್ಲೈ ಆಗ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಇದ್ರ ಲಕ್ಷಣಗಳು, ಕ್ಷೇತ್ರಾಧ್ಯಯನದ ಲಕ್ಷಣಗಳು ಏನದಾವತ್ತಂದ್ರ ಮೊದಲನೇದು ಯಾವುದು? ಸ್ವಾಭಾವಿಕ ಪರಿಸರದಲ್ಲಿ ಇದು ನಡೀತದೆ. ಇದಂತೂ ನಾ ಹೇಳಿಲ್ಲ, ಆಯಾ ಇರುವಂತ ಸ್ಥಳಗಳಿಗೆ ನಾವು ಹೋಗಿ ಮಾಡೋದದ ಮೊದಲನೇ ಲಕ್ಷಣ. ಎರಡನೇದು, ವರ್ತನೆ ನಿಜವಾಗಿಯೂ ಸಹಜವಾಗಿರ್ತದೆ. ಪಾಸಿಬಿಲಿಟಿ 99% ಏನಂತಂದ್ರೆ ಆ ವರ್ತನೆ ಸ್ವಾಭಾವಿಕವಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ಮೂರನೇ ಲಕ್ಷಣ, ನಿಯಂತ್ರಣ ಕಡಿಮೆ ಇರುತ್ತದೆ. ಹೌದು, ಇಲ್ಲಿ ನಿಯಂತ್ರಣ ಇರಂಗಿಲ್ಲ. ಯಾಕಂದ್ರೆ ಪ್ರಯೋಗಾಲಯದಲ್ಲಿ ನಾವು ಮಾಡ್ಬೇಕಾದ್ರೆ ಅದನ್ನ ಚರಾಂಶಗಳನ್ನೆಲ್ಲ ನಿಯಂತ್ರಣ ಮಾಡ್ತೀವಿ. ಕ್ಲಾಸ್ ರೂಮ್ದಾಗ ಏನಾದ್ರು ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಅವುಗಳನ್ನ ವಿದ್ಯಾರ್ಥಿಗಳನ್ನ ನಿಯಂತ್ರಣದಾಗ ಇಟ್ಕೊಂಡಿರ್ತೀವಿ. ಇಲ್ಲಿ ನಮ್ಗೆ ಆ ಪ್ರಯೋಗಾರ್ಥಿಗೆ ಪ್ರಯೋಗಕ್ಕೆ ಒಳಪಟ್ಟಿದ್ದಾನೆ ಅನ್ನೋದು ಗೊತ್ತೇ ಇರಂಗಿಲ್ಲ. ಸೊ ಹಿಂಗಾಗಿ ನಿಯಂತ್ರಣ ಇರಂಗಿಲ್ಲ, ಕಡಿಮೆಲ್ಲ ಇರುವುದೇ ಇಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ನೇರ ವೀಕ್ಷಣೆಗೆ ಮಹತ್ವ. ನಾವು ಡೈರೆಕ್ಟ್ ಅವ್ರನ್ನ ನೋಡ್ತೀವಿ, ಹಿಂಗಾಗಿ ಇದಕ್ಕೆ ಅತಿ ಮಹತ್ವದ. ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಅಭ್ಯಾಸ ಹೆಂಗ್ ನಡೆದದ ಅನ್ನೋದು ನ್ಯಾಚುರಲ್ ಆಗಿ ನಾವು ನೋಡಕ್ ಸಿಗ್ತದೆ. ಹಳ್ಳಿಯಲ್ಲಿ ಸಾಮಾಜಿಕ ವರ್ತನೆ ಹೆಂಗದ. ಈ ಫಾರ್ ಎಕ್ಸಾಂಪಲ್ ನಾ ಇದಾಗ ಹೇಳಿದ್ನಲ್ಲ, ಶಾಲೆಯಲ್ಲಿ ಅತಿ ಉತ್ತಮವಾಗಿದ್ದಾನೆ. ಬಟ್ ಹಳ್ಳಿಯಲ್ಲಿ ಏನಂತಂದ್ರೆ ಅವನ ಊರಾಗ ಅವನ ಸಾಮಾಜಿಕ ವರ್ತನೆ ಯಾವ ರೀತಿ ಅದ, ಎಷ್ಟು ಒಳ್ಳೆ ಶಾಲೆ ಒಳಗೆ ಅನ್ಸ್ಕೊಂಡಿದ್ದಾನಲ್ಲ ಅಷ್ಟೇ ಒಳ್ಳೆತನ ನೈಜವಾಗಿಯೂ ಇದ್ರ ಅವನ ಸಮಾಜದಲ್ಲಿಯೂ ಕೂಡ ಅವನ ವರ್ತನೆ ಅಗದಿ ಒಳ್ಳೇದೇ ಇರ್ತದೆ. ನೀವು ಊರಾಗ ಹೋಗಿ ಒಂದ್ 4 ಜನ ಜನರಿಗೆ ಆ ವಿದ್ಯಾರ್ಥಿ ಕುರಿತು ಕೇಳಿದ್ರೆ, ಇಲ್ಲ ಹುಡುಗ ಬಹಳ ಚಲೋ ಅದನ್ರಿ, ಮನೆ ಕೆಲಸನೂ ಮಾಡ್ತಾನೆ, ಶಾಲೆಗೂ ರೆಗ್ಯುಲರ್ ಆಗಿ ಹೋಗ್ತಾನೆ, ಸರ್ಗಳಿಗೆ ಹೇಳಿದ್ದೆಲ್ಲಾ ಕೆಲಸ ಮಾಡ್ತಾನೆ, ಜೊತೆಗೆ ಊರಾಗ ಹಿರಿಯರ ಮಾತು ಕೇಳ್ತಾನೆ. ಇಂಥವೆಲ್ಲ ಒಪಿನಿಯನ್ಸ್ ಬಂದೇ ಬರ್ತಾವ. ಇದು ಕೂಡ ಕ್ಷೇತ್ರಾಧ್ಯಯನ ಟೈಮ್ದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇದು ಕೂಡ. ಆಮೇಲೆ ಮೂರನೇದು, ಮನೆಯಲ್ಲಿ ಮಕ್ಕಳ ವರ್ತನೆ. ಆ ವಿದ್ಯಾರ್ಥಿ ಎರಡೂ ಕಡೆ ಚಲೋ ಅನ್ಸ್ಕೊಂಡಿದ್ದಾನೆ. ಎಲ್ಲಿ ಹೇಳ್ರಿ, ಶಾಲೆಯಲ್ಲೂ ಚಲೋ ಅನ್ಸ್ಕೊಂಡಿದ್ದಾನೆ, ಹಳ್ಳಿ ಜನರಿಗೂ ಒಳ್ಳೆಯವನ್ ಅನ್ಸ್ಕೊಂಡಿದ್ದಾನೆ. ಇನ್ ಮೂರನೇದು, ಮನೆ ಒಳಗೆ ಒಳ್ಳೆಯವನ್ ಅನ್ಸ್ಕೊಂಡಿದ್ದಾನೋ ಇಲ್ಲೋ. ಇವೆಲ್ಲಾನು ಒಪಿನಿಯನ್ ನಾವ ತೆಗೆದುಕೊಳ್ಬೇಕು.
ಒಪಿನಿಯನ್ ಅಷ್ಟೇ ಅಲ್ಲ, ನಾವು ರಿಯಲ್ ಆಗಿ ಅಬ್ಸರ್ವ್ ಮಾಡಬೇಕು. ಆ ಸಂದರ್ಭದಲ್ಲಿ ಆತನ ವರ್ತನೆ ನೈಜವಾಗಿ ಏನದ ಅನ್ನೋದು ಗೊತ್ತಾಗ್ತದೆ. ಓಕೆ, ಇನ್ನ ಈ ಒಂದು ವಿಧಾನದ ಲಾಭಗಳೇನೇನಿದಾವ ಅನ್ನೋದು ನೋಡ್ಕೊಳ್ರಿ. ಸಹಜ ಮತ್ತು ನೈಜ ವರ್ತನೆ ಅಧ್ಯಯನ ಸಾಧ್ಯ. ಒಂದನೇದು, ಅತಿ ಸಹಜ ಮತ್ತು ನೈಜ ವರ್ತನೆ ಏನೇನು ನಾವು ತೋರುತ್ತಲ್ಲ ಅದನ್ನೆಲ್ಲ ನಾವು ನೋಡ್ತೀವಿ. ಮೆಜಾರಿಟಿ ನಾ ಹೇಳಿ 99% ಎಲ್ಲ ಮೇಲೆ ರಿಯಲ್ ಮಾಹಿತಿ ಸಿಗ್ತದೆ. ಎರಡನೇದು, ಸಾಮಾಜಿಕ ವರ್ತನೆ ಅಧ್ಯಯನಕ್ಕೆ ಉಪಯುಕ್ತ ಆಗ್ತದೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಬದುಕಿದಾನ ಅನ್ನೋದು ನಮ್ಗೆ ತಿಳ್ಕೊಳ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಇದಕ್ಕಿಂತ ಬೆಸ್ಟ್ ಮೆಥಡ್ ನಮಗೆ ಇನ್ಯಾವುದೂ ಇಲ್ಲ. ಅದು ಅಷ್ಟು ಮಾಹಿತಿಯನ್ನ ಈ ವಿಧಾನ ಕೊಡ್ತದೆ. ಮೂರನೇದು, ಜೀವನದ ನೈಜ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಈ ಒಂದು ವಿಧಾನ ನಮಗೆ ಸಹಾಯಕಾರಿ ಆಗ್ತದೆ. ಅಂಡ್ ಫೋರ್ತ್ ಒನ್, ಇದಕ್ಕೆ ಪ್ರಯೋಗಾಲಯ, ಇದಕ್ಕೆ ಲ್ಯಾಬ್ ಎಲ್ಲ ಬೇಕಂತೇನಿಲ್ಲ. ಅಧ್ಯಯನಕ್ಕಿಂತ ಇದು ನಿಖರವಾಗಿರ್ತದೆ. ಲ್ಯಾಬು ಹತ್ತಂಗಿಲ್ಲ, ಅಂದ್ರೆ ಇದು ಕಡಿಮೆ ಖರ್ಚಿನಾಗ ಲ್ಯಾಬೊರೇಟರಿ ಎಲ್ಲ ಹತ್ತಂಗಿಲ್ಲ. ಇದೊಂದು. ಆಮೇಲೆ ಪ್ರಯೋಗಾಲಯ ಅಧ್ಯಯನಕ್ಕಿಂತ ಇದು ನಿಖರವಾದ ಒಂದು ಇದು ಕೊಡ್ತದೆ, ರಿಸಲ್ಟ್ ಕೊಡ್ತದೆ ಆಯ್ತಾ. ಸೊ ಇದಿಷ್ಟು ಇತರದ ಲಾಭಗಳಾದ್ರೆ, ಮತ್ತೆ ಇದು ಕಡಿಮೆ ಖರ್ಚಕ್ಕದ, ಇದನ್ನೆಲ್ಲನೂ ಕೂಡ ತಾವು ಇನ್ನಷ್ಟು ಇವು ಸೇರಿಸಬಹುದು. ಇನ್ನು ದೋಷಗಳು ಯಾವ್ದಾವ ಅನ್ನೋದು ನೋಡ್ಕೊಳ್ರಿ. ಡಿಮೆರಿಟ್ಸ್ ಆಫ್ ಫೀಲ್ಡ್ ಸ್ಟಡಿ ಮೆಥಡ್ ಯಾವ್ಯಾವ ಅನ್ನೋದು ನೋಡ್ರಿ. ಒಂದೇದು, ಎಲ್ಲ ಅಂಶಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಇದಂತೂ ನಾ ಹೇಳಿದಾನೆ, ಫೀಲ್ಡ್ದಾಗ ಇರೋದ್ರಿಂದ, ನೈಜ ಪರಿಸರದಾಗ ಇರೋದ್ರಿಂದ ನಮ್ಮ ಕಂಟ್ರೋಲ್ ಸಿಗಂಗಿಲ್ಲ. ಇದು ಒಂದು ಡಿಮೆರಿಟ್. ಮತ್ತೆ ಅದು ಆಕ್ಚುಲಿ ಡಿಮೆರಿಟ್ ಅನ್ನೋಕ್ಕಿಂತನೂ ನಮ್ದು ಉದ್ದೇಶ ನಿಯಂತ್ರಿಸೋದಿಲ್ಲ. ಆದ್ರೂ ಕೂಡ ಇರ್ಲಿ ಒಂದು ಡಿಮೆರಿಟ್. ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಸಮಯ ಮಾತ್ರ ಹೆಚ್ಚಬೇಕು, ಯಾಕಂದ್ರೆ ಮನೆ ಪರಿಸರದಾಗ ಇದ್ ಮಾಡ್ಬೇಕು. ಆಮೇಲೆ ಒಂದು ದೋಸ್ತರ ಮನೆಗೆಲ್ಲ ಹೋಗ್ತಿದ್ದಕ್ಕೆ ಅಲ್ಲಿ ಮಾಡ್ಬೇಕು, ಹೊರಗಡೆ ಆಟ ಆಡಕ್ ಹೋಗ್ತಿದ್ದಕ್ಕೆ ಅಲ್ಲಿ ಮಾಡ್ಬೇಕು. ಸೊ ಇದಕ್ಕೆಲ್ಲಾನು ಅಡ್ಡಾಡ್ಲಿಕ್ಕೆ ಮತ್ತು ಒಂದೇ ದಿವಸದಾಗ ವರ್ತನೆ ಗೊತ್ತಾಗಿಲ್ಲ. ನಿರಂತರವಾಗಿ ಒಂದು 15 ದಿವಸ, 20 ದಿವಸ, ಒಂದು ತಿಂಗಳ ತನಕನು ಅದನ್ನ ಅಬ್ಸರ್ವೇಷನ್ ಮಾಡಿದ ಕೂಡಲೇ ಗೊತ್ತಾಗ್ತದೆ. ಓಕೆ, ಇನ್ನು ಮೂರನೇದು, ವೀಕ್ಷಕರ ಪೂರ್ವಾಗ್ರಹ ಉಂಟಾಗಬಹುದು. ಯಾರು ಅಬ್ಸರ್ವ್ ಮಾಡ್ತಿರ್ತಾರಲ್ಲ ಅವು ಬಹಳ ಇಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಅವಂಗ ಯಾರು ಏನೇ ಹೇಳಿದ್ರು ಕೂಡ ಅವನ ರಿಯಲ್ ಅಬ್ಸರ್ವೇಷನ್ ಏನದಲ್ಲ ಅದರ ಮುಖಾಂತರ ದಾಖಲೆ ಮಾಡ್ಕೋದನ್ನ ಅಥವಾ ರೂಢಿಸ್ಕೊಳ್ಬೇಕು. ಓಕೆ, ಗಮನಿಸುತ್ತಿದ್ದಾನೆ ಎಂದು ಗೊತ್ತಾದರೆ ವರ್ತನೆ ಬದಲಾಗಬಹುದು. ಇನ್ ಕೇಸ್ ಆ ಹುಡುಗನಿಗೆ, ಆ ವಿದ್ಯಾರ್ಥಿಗೆ ಟೀಚರ್ ನನ್ನ ಅಬ್ಸರ್ವ್ ಮಾಡ್ಕಾರು, ಲಾಸ್ಟ್ ಒಂದು 5-6 ದಿವಸ ಆಯ್ತು ನಾನು ಫಾಲೋ ಮಾಡ್ಕಾರು, ಇದು ಗೊತ್ತಾಯ್ತು ಅಂತ ತಿಳ್ಕೊಳ್ರಿ. ಆ ವಿದ್ಯಾರ್ಥಿ ಯಾವಾಗ್ಲೂ, ವಿದ್ಯಾರ್ಥಿ ಅಷ್ಟೇ ಅಲ್ಲ, ನೀವು ಕೂಡ ನಮ್ಮನ್ನ ಯಾರಾದ್ರೂ ನೋಡ್ತಾರ ಅಂತ ಅಂದ್ಕೂಡ್ಲೆ ನಾವು ಒಳ್ಳೆ ಬಿಹೇವಿಯರ್ ಅನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಂಗ ಆಗ್ತದ. ಅಂತ ಸಂದರ್ಭದಾಗ ಈ ವಿಧಾನ ಏನದಲ್ಲ ಅದು ಫೇಲ್ ಆಗ್ತದೆ. ಓಕೆ, ಇವಿಷ್ಟ ದೋಷಗಳ ಈ ಒಂದು ವಿಧಾನದಲ್ಲಿ ಇದಾವ. ಇನ್ನು ಕೊನೆದು ಸಮಾರೋಪ. ಕ್ಷೇತ್ರ ಅಧ್ಯಯನ ಏನದಲ್ಲ ಈ ವಿಧಾನ ಮನೋವಿಜ್ಞಾನದಲ್ಲಿ ಅತ್ಯಂತ ಮಹತ್ವವಾದದ್ದು. ಯಾಕಂದ್ರೆ ರಿಯಲ್ ಏನು ಇದದಲ್ಲ ಮಾಹಿತಿ ಕೊಡುವಂತ ವಿಧಾನ ಇದಾಗ್ಯದ. ಇದು ವ್ಯಕ್ತಿಗಳ ನೈಜ ಜೀವನದ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಕೆಲವು ಮಿತಿಗಳಿದ್ರೂ ಕೂಡ ಇದು ಪ್ರಾಯೋಗಿಕ ಮತ್ತು ನಿಜವಾದ ಜ್ಞಾನವನ್ನ ನೀಡುತ್ತದೆ. ಹೀಗಾಗಿ ಇಂಥ ಒಳ್ಳೆಯ ಗುಣಗಳೆಲ್ಲ ಇರೋದ್ರಿಂದ ಈ ವಿಧಾನದ ನಾಲೆಜ್, ಜ್ಞಾನ ಏನದಲ್ಲ ಅದು ನಮಗೆ ಅತಿ ಅವಶ್ಯಕವಾಗಿದೆ. ಓಕೆ, ಇದಿಷ್ಟು ಕ್ಷೇತ್ರ ಅಧ್ಯಯನದ ಕುರಿತು ಮಾಹಿತಿ. ಇನ್ನು ಉಳಿದಂತ 2 ವಿಧಾನಗಳನ್ನ ನಾವು ಅಭ್ಯಾಸ ಮಾಡೋದ, ಅದನ್ನ ನಾವು ಮುಂದಿನ ಅವಧಿಯಲ್ಲಿ ಮಾಡೋಣ. ನಮಸ್ಕಾರ.